ಸಂಬಳ ಕೇಳಿದ್ದಕ್ಕೆ ವ್ಯಕ್ತಿಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಆರೋಪ ಹುಬ್ಬಳ್ಳಿಯಲ್ಲಿ ಕೇಳಿಬಂದಿದೆ. ಸೆಕ್ಯೂರಿಟಿ ಏಜೆನ್ಸಿ ಮಾಲೀಕನ ವಿರುದ್ಧವೇ ಹಲ್ಲೆ ಆರೋಪ ಕೇಳಿಬಂದಿದ್ದು, ಗಾಯಾಳು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹುಬ್ಬಳ್ಳಿಯ ಹೊಸೂರು ನಿವಾಸಿ ಹೇಮಂತ್ ಹಲ್ಲೆಗೊಳಗಾದ ವ್ಯಕ್ತಿ. ನೇಷನ್ ಸೆಕ್ಯೂರಿಟಿ ವಿಂಗ್ ಸಂಸ್ಥೆಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದ ಹೇಮಂತ್ ಬೇರೆ ಕಡೆ ಕೆಲಸ ಸಿಕ್ಕ ಹಿನ್ನೆಲೆ ತಾನು ಮಾಡಿದ್ದ ಕೆಲಸದ ಸಂಬಳವನ್ನು ಕೇಳಿದ್ದ ಎನ್ನಲಾಗಿದೆ. ಈ ವಿಚಾರವಾಗಿ ಸಂಸ್ಥೆಯ ಮಾಲೀಕ ಸಂದೀಪ್ ಚೆಲುವರಾಜ್ ಹಾಗೂ ಹೇಮಂತ್ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಎನ್ನಲಾಗಿದೆ. ಬಳಿಕ ಹೇಮಂತ್ ಮನೆಗೆ ತೆರಳಿದ ಆರೋಪಿಗಳು ಕುಟುಂಬ ಸದಸ್ಯರಿಗೆ ಚಾಕು ತೋರಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಕೆಲಸ ಮಾಡ್ತಿದ್ದಾರೆ ಸೆಕ್ಯೂರಿಟಿ ಏಜೆನ್ಸಿ ಸರ್ ಅದ, ಅಲ್ಲಿ ನಾನು ಆಪರೇಷನ್ ಇನ್ಚಾರ್ಜ್ ಆಗಿದ್ದೆ. ಒಂದು ತಿಂಗಳು ಪಗಾರ ಕೊಡೋದೈತ್ರಿ. ನಾನು ಬಿಟ್ಟಿದ್ದೇನೆ ರೀ. 31ಕ್ಕೆ ನಂದು ನೋಟಿಸ್ ಫೀಡ್ ಮಾಡಿ ಬಿಟ್ಟಿದ್ದೇನೆ ರೀ. ಅವರು ಓನರ್ ರೀ, ಸಂದೀಪ್ ಸೆಲ್ವರಾಜ್ ಅಂತಾರೆ. ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ ರೀ. ಬಂದು ಹೇಳಿಕೆ ಏನು ತಗೊಂಡಿಲ್ಲ ಸರ್, ಅಲ್ಲಿಗೆ ಬರ್ರಿ ಅಂತ ಅಂದಾರ ಅವರು. ಗಾಯ ಅಂದರೆ ತಲೆಗೆ ಬಲವಾಗಿ ಪೆಟ್ಟು ಬಿದ್ದದ ಸರ್. ನಿನ್ನೆ ರಾತ್ರಿ ಏನೂ ಗೊತ್ತೇ ಆಗಿದ್ದಿಲ್ಲ ಸರ್ ನನಗೆ. ಈಗ ಎದ್ನ ಹಾಂ ರೀ, ಈ ತಲೆಗೆ ಹೆಂಗೆ ಮಾಡಿದಾರೆ ಸರ್, ಬಡಕ್ ತಗೊಂಡು ಬಟಕಿಗೆ ಗಾಯ ಆಗ್ಬಾರ್ದು ಅಂತೇಳಿ ಬಟ್ಟೆ ಸುತ್ತಿ ತಲೆಗೆ ಹೊಡೆದಿರ ಸರ್. ನಮ್ಮ ಹೆಸರು ಹೇಮಂತ್ ಅಂತ ಸರ್. ಇಲ್ಲಿ ಎದಿಗೆ ಜೋರಾಗಿ ಆ ಕಡ್ಗ ಐತಲ್ರಿ, ಕಡ್ಗ ತಗೊಂಡು ಮುಡುಕಿ ಮಾಡಿ ಇಲ್ಲಿ ಗುದ್ದಿದ್ದಾರೆ. ಹೇಮಂತ್ ಕುಮಾರ್ ಎಂ. ಮೊಬೈಲ್ನು ಪುಡಿ ಮಾಡಂಗ್. ಇದಾದ ಬಳಿಕ ತತ್ವದರ್ಶ ಆಸ್ಪತ್ರೆ ಬಳಿ ತೆರಳುತ್ತಿದ್ದ ವೇಳೆ ಹಿಂದಿನಿಂದ ಬಂದ ವ್ಯಕ್ತಿಗಳು ಬಡಿಗೆಯಿಂದ ಹೇಮಂತ್ ತಲೆಗೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆ ಬಳಿಕ ಹೇಮಂತ್ ಪತ್ನಿಗೆ ಕರೆ ಮಾಡಿ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಕಾಲ್ ಮಾಡಿದ್ರ 11 ಗಂಟೆ ಆಗಿತ್ತು. 11ಗೆ ಹಿಂಗಿಲ್ಲ, ನಂಗೆ ಸ್ಯಾಲ್ರಿ ಕೇಳಕ್ ಹೋಗಿದ್ದೀನಿ ಅಲ್ಲಿ. ಅದ್ರ ಇಲ್ಲ ಹಿಂಗೆ ಜಗಳ ಮಾಡಿರ್ತಾರ ನನ್ನ ಜೊತೆ ಅವರು ಅಂತ ಹೇಳಿದ್ರಿ. ನಾ ಸುಮ್ಮನೆ ದೊಡ್ಡ ಇಬ್ರು ಕೂಡಿ ಮತ್ತೆ ಜಗಳ ಆಗಬಾರ್ದಂತೆ ಆನ್ ಡ್ಯೂಟಿ ಆಗಿದ್ದೆ ರೀ ನಾ ಹಾಸ್ಪಿಟಲ್ದಾಗ. ಹಂಗೆ ಸೀದಾ ಅಲ್ಲೇ ಆಫೀಸಿಗೆ ಬಂದೆ ನಾನು. ಆಲ್ರೆಡಿ ಅವ್ರಿಗೆ ಬಯಕತ್ತಿದ್ರಿ ಅವ್ರು. ಇಲ್ಲ ನಿಮ್ಮ ಹಸ್ಬೆಂಡ್ ಹಿಂಗೆ ಮಾಡ್ಯಾರ ಹಂಗೆ ಮಾಡ್ಯಾರ ಅಂತ ಹೇಳಿ ಬೈಕೊಂತ ನಿಂತಿದ್ರಿ ಅವ್ರು. ನಾನು ಅಂದೆ ಏನಾಗೈತಲ್ಲ ಅದು ಮುಗಿಸ್ಬಿಟ್ರಿ, ನಮ್ಗೆ ಸ್ಯಾಲ್ರಿ ಕೊಡ್ರಿ ನಮ್ಗೆ ಅಂತಂದಿರಿ. ಇಲ್ಲ ನಾ ಸ್ಯಾಲ್ರಿ ಇಲ್ಲಿ ಕೊಡೋದಿಲ್ಲ ಏನಿಲ್ಲ, ವಿದೌಟ್ ಅವ್ರು ಇದು ಅಂದ್ರೆ ನನಗೆ ನಮ್ಮ ಸೆಕ್ಯೂರಿಟಿನೆಲ್ಲ ಕರ್ಕೋಕತ್ತಾರ, ಅವ್ನ ಸುಮ್ಮನೆ ಬಿಡೋದಿಲ್ಲ, ಅವ್ನಿಗೆ ಏನು ಬೇಕಾದ್ರೆ ನಾವು ಮಾಡ್ತೀವಿ ಹಂಗೀಗ ಅಂತಂದ್ರಿ. ನನಗೆ ಅದೆಲ್ಲ ಮಾಡಿದ್ದು ನೋಡಿ ನಂಗೆ ಅಳು ಬಂದು ಹೋಗ್ಬಿಟ್ಟೆ ರೀ. ನಾನು ಅಳ್ಕೊಂತ ಹೊರಗೆ ಹೋದೆ. ನಾನು ಅಳ್ಕೊಂತ ಹೊರಗೆ ಹೋಗೋದಕ್ಕೆ ನಾನು ಸೀದಾ ಹಾಸ್ಪಿಟ್ಲಿಗೆ ಹೋದೆ. ನಾನು ಅಲ್ಲಿಂದ ಮುಗಿಸಿ ಮತ್ತು ನಮ್ದು ಆಮೇಲೆ ಕಾಲ್ ಮಾಡಿದ್ರಿ ಅವ್ರ ವೈಫ್ ನನಗೆ. ಇಲ್ಲ ನಿಮ್ಮ ಹಸ್ಬೆಂಡ್ ನಮ್ಗೆ ಕಾಲ್ ಮಾಡಿ ಹಿಂಗೆ ಅಂದಾರೆ, ನಾವು ಅವ್ರನ್ನ ಬಿಡೋದಿಲ್ಲ, ಅವ್ನು ಸಹಾಯ ಹೊಡಿತೀವಿ, ಅವನ್ನ ಚಾಕು ಹಾಕಿ ನಾವು ಸಹಾಯ ಹೊಡೆಯೋರು ಅವ್ನ ಅಂತೇಳಿ ಸೀದಾ ನಮ್ಮ ಮನೆಗೆ ಹೋಗ್ಯಾರ ಅವರು. ನಮ್ಮ ಮನೆಗೆ ಹೋಗಿ ನಿಮ್ಮ ಮನೆ ಕಡೆ ನಾ ಬಂದೀನಿ ಬರ್ರಿ ನೀವು ಅಲ್ಲಿ ಅಂತಂದು. ನಾ ಸೀದಾ ಆಲ್ರೆಡಿ ನಮ್ಮ ಮನೆಗೆ ಹೋಗೋ ಮಟ ಅಂತ ಅಂದ್ರೆ ಆಲ್ರೆಡಿ ಚಾಕು ಹಿಡ್ಕೊಂಡು ಅವನು ಇಲ್ಲ ನಿಮ್ಮ ಇದು ನನ್ನ ಮಗಳಿಗೂ ಕಾಲು ಮುಗಿದು ನಿಮಗೂ ಕಾಲು ಮುಗಿದು ನಿಮ್ಮ ಗಂಡನ ಸಹಾಯ ಹೊಡೆಯೋಣ, ನಾ ಏನು ಬೇಕಾದಾಗಲಿ ನಿಮ್ಮ ಹುಡುಗಿಗೆ ನಿಮ್ಮ ಅಪ್ಪನ ಸಹಾಯ ಹೊಡಿತೀನಿ ಅಂತ ಹೇಳಿದೆ. ನನಗೆ ನಿಮ್ಮ ಗಂಡನ ಸಹಾಯ ಹೊಡಿತೀನಿ ರೀ, ಏನು ತಿಕ್ಕೋಬೇಡಿ, ನಾ ಸಹಾಯ ಹೊಡೋಣ, ಏನು ಬೇಕಾದಾಗಲಿ ನಾ ಚಾಕು ಹಾಕಿ ಸಹಾಯ ಹೊಡೋಣ, ಎಲ್ಲಿ ಸಿಗ್ತಾನೆ ಅಲ್ಲಿ ಹೊಸರ್ನಾಗ ಕ್ರಾಸ್ ಸಿಕ್ಕರೆ ಅಲ್ಲಿ ಸಹಾಯ ಹೊಡೋಣ, ಎಲ್ಲಿ ಸಿಗ್ತಾನೆ ಅಲ್ಲಿ ಸಹಾಯ ಹೊಡಿತೀನಿ ಅಂತಂದ್ರಿ ನನಗೆ ಅವರು. ಇದನ್ನ ನೋಡಿ ನಾನು ಏನು ಮಾಡಿದೆ, ನಾ ಅಷ್ಟೊತ್ತಿ ಮತ್ತೆ ನಾನು ರಿಟರ್ನ್ ಹೋದ್ರಿ, ಮನೆಯಿಂದ ಹೊರಗೆ ಹೋದ್ರು ಅವರು. ನಾ ಅಷ್ಟೊತ್ತಿಗೆ ಮತ್ತೆ ಅವ್ರ ವೈಫ್ ನಂಗೆ ರಿಟರ್ನ್ ಕಾಲ್ ಮಾಡಿದ್ರು. ಇಲ್ಲ ನಿಮ್ಮ ತತ್ವದರ್ಶಿದ ಕಡೆ ಸಿಕ್ಕಾರ ನನಗೆ, ನಿಂಗೆ ಗಂಡಿಗೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನಿನಗೆ ಅಂತ ಅನ್ನೋ ಮಟ ಅಂದ್ರೆ ನಾನು ಅಲ್ಲಿದ್ದ ಪೊಲಿಟಿಷನ್ಗೆ ಕಾಲ್ ಮಾಡಿದ್ರಿ. 112 ಕಾಲ್ ಮಾಡಿ ಸೀದಾ ಅಲ್ಲಿದ್ದ ಹೋದ್ರಿ. ನಾನು ಹೊಡೆದು ಇದು ಮಾಡಿದ್ರಿ ಅವರು. ನಾ ಸೀದಾ ಅವ್ರನ್ನ ಹುಡ್ಕೊಂತ ಬರೋ ಮಟ್ಟ ಅವರು ಇಲ್ಲಿ ಅಪಾಯಿಂಟ್ಮೆಂಟ್ ಕೈ ಬಿದ್ದು ಉಳ್ಳಾಡತ್ತಿದ್ರಿ. ನಂಗೆ ತಲೆ ಭಾಳ ತ್ರಾಸ ಆಗತ್ತಿತ್ತು ಅಂತೇಳಿ ಅವ್ರ ವೈಫ ನಂಗೆ ಕಾಲ್ ಮಾಡಿ ಹೇಳಿದ್ರಿ, ನಿಮ್ಮ ಗಂಡಿಗೆ ಹಿಂಗೆ ಮಾಡಕತ್ತೇವೆ ನಾವು ಅಂತ ಹೇಳಿ. ಹಿಂಗೆ ನಿಮ್ಮ ಗಂಡ ಏನಕ್ಕನ ನಮ್ಮ ಕೈಯಾಗ ಗೊತ್ತಿಲ್ಲ ಇಲ್ಲೇ ಅಂತ ಬರ್ರಿ ಇಲ್ಲ ಅಂತ ಹೇಳಿ ಅವ್ರ ನಂಗೆ ಕಾಲ್ ಮಾಡಿ ಕರೆದ್ರಿ ಅವರು. ಅವ್ರದ್ದು ಕಾಲ್ ರೆಕಾರ್ಡ್ಸ್ ಎಲ್ಲ ಅಂದ್ರೆ ನಂಗೆ ರೆಕಾರ್ಡ್ ಮಾಡಿಲ್ಲ, ಬಟ್ ಅವ್ರು ಕಾಲ್ ಮಾಡಿ ಟೈಮಿಂಗ್ಸ್ ಎಲ್ಲ ಇದೆ ನನ್ನ ಕಡೆ, ಎಷ್ಟು ಗಂಟೆಗೆ ಕಾಲ್ ಮಾಡಿದ್ರು ಅವ್ರು ನನಗೆ ಅಂತೇಳಿ. ಅಲ್ಲಿ ಹೋಗೋ ಮಟ್ಟ ಆಲ್ರೆಡಿ ಹೊಡೆದೇ ಬಿಡುದಿಲ್ಲ ಅವನು, ಅವ್ನ ಗತಿ ಕಾಣಿಸತ್ತೀನಿ ಅಂತೇಳಿ ಇಬ್ರು ಗಂಡ ಹೆಂಡತಿ ಮತ್ತು ಇನ್ನೂ ಇಬ್ರು ಇದ್ರಿ. ಅವರೆಲ್ಲ ಕೂಡಿ ಗಾಡಿ ಮೇಲೆ ಹೋದ್ರಿ ಅವರು. ನಾವು ಇವ್ರಿಗೆ ಹಿಂಗೆ ತ್ರಾಸ ಆಗೋದು ನೋಡಿ ಕೆಮ್ಸಿ ಕರ್ಕೊಂಬಂದಿರಿ ನಾವು ಅವ್ರನ್ನ. ಶಿಲ್ಪಾ ಗುಂಜಾಳ. ನಾ ತತ್ತದಿಶಿ ಒಳಗೆ ವರ್ಕ್ ಮಾಡ್ತೀನಿ. ಅವ್ರ ವೈಫ್ ನಾನು, ಹೇಮಂತ್ ಕುಮಾರ್ ಅವ್ರದ್ದು ವೈಫ್. ತಕ್ಷಣ ಸ್ಥಳಕ್ಕೆ ತೆರಳಿದ ಹೇಮಂತ್ ಪತ್ನಿ ಗಾಯಗೊಂಡಿದ್ದ ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಹೇಮಂತ್ಗೆ ಚಿಕಿತ್ಸೆ ಮುಂದುವರೆದಿದೆ. ಈ ಘಟನೆ ಗೋಕುಲ್ ರೋಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೋಕುಲ್ ರೋಡ್ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ವೆಂಕಟೇಶ್ ದಾಸರ್, ಜನಮನ ಸುದ್ದಿ, ಹುಬ್ಬಳ್ಳಿ.